गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। ಅರಿವು ಕೇಂದ್ರ ಉಮ್ಮಡಹಳ್ಳಿ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಹಾಗೂ ಮಾಹಿತಿ ಕೇಂದ್ರದಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನವರ ಹುಟ್ಟಿದ ದಿನವನ್ನು ಶಿಕ್ಷಕರ ದಿನಾಚರಣೆ ಎಂದು ಆಚರಿಸಲಾಗುತ್ತದೆ. ನನ್ನ ಹೆಸರು ಕುಶಾಲರಾಜ್. ನಾನು ಸರ್ಕಾರಿ ಪ್ರೌಢಶಾಲೆ ಉಮ್ಮಡಹಳ್ಳಿಯಲ್ಲಿ 9ನೇ ತರಗತಿ ಓದ್ತಿದ್ದೀನಿ. ನಾನು ಇವತ್ತು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನವರ ಬಗ್ಗೆ ಮಾತಾಡ್ತಿದ್ದೀನಿ. ಅವರು 1888ರಲ್ಲಿ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನ ಗಡಿಯಾದಂಥ ಈಗಿನ ಸೀಮಾಂಧ್ರದಲ್ಲಿ ತಿರುತ್ತಣಿ ಅಂತ ಒಂದು ಗ್ರಾಮದಲ್ಲಿ ವೀರಸ್ವಾಮಿ ಮತ್ತು ಸೀತಮ್ಮ ಅವರ ಮಗನಾಗಿ ಜನಿಸ್ತಾರೆ. ಅವರ ಪತ್ನಿ ಶಿವಕಾಮು. ಇವರ ತಂದೆಗೆ ರಾಧಾಕೃಷ್ಣರವರು ಸಂಸ್ಕೃತ ಭಾಷೆನ ಕಲಿಬೇಕು ಅಂತ ಇಷ್ಟ ಇರುತ್ತೆ. ಇವರು ತಮ್ಮ ವಿದ್ಯಾಭ್ಯಾಸನ ಚೆನ್ನೈನ ಮಿಷನರಿ ಶಾಲೆಯಲ್ಲಿ ಆರಂಭ ಮಾಡ್ತಾರೆ. ಅಲ್ಲಿ ಇಂಗ್ಲಿಷ್ ಭಾಷೆಗೆ ಹೆಚ್ಚು ಮನ್ನಣೆ ಇರುತ್ತೆ. ನಂತರ ಇವರು ವಿದ್ಯಾಭ್ಯಾಸ ಮುಗಿಸಿ ಪ್ರೌಢಶಾಲೆಗೆ ಅಂತ ಬೇರೆ ಕಡೆ ಹೋಗ್ತಾರೆ. ಅಲ್ಲಿ ಅವ್ರಿಗೆ ತತ್ವಶಾಸ್ತ್ರ ವಿಷಯದ ಬಗ್ಗೆ ಅವ್ರಿಗೆ ತುಂಬಾ ಆಸಕ್ತಿ ಇರುತ್ತೆ. ಅವರು ತತ್ವಶಾಸ್ತ್ರ ವಿಷಯದಲ್ಲಿ BA ಮತ್ತು MA ಪದವಿಯನ್ನು ಮುಗಿಸ್ತಾರೆ. ನಂತರ ಅವರು ಶಿಕ್ಷಣ ಇಲಾಖೆ ಉಪಸಹಾಯಕ ಇನ್ಸ್ಪೆಕ್ಟರ್ ಆಗಿ ಮದ್ರಾಸ್ನಲ್ಲಿ ಫಸ್ಟ್ ಅವರ ಸೇವೆಯನ್ನು ಸಲ್ಲಿಸ್ತಾರೆ. ನಂತರ ಅವರು ಒಂದು ಬಾರಿ ಮೈಸೂರಿನಲ್ಲಿ ಮಹಾರಾಜ ಕಾಲೇಜ್ನ ಪ್ರಾಧ್ಯಾಪಕರಾಗಿದ್ದಾಗ ಅವರಿಗೆ ಕೋಲ್ಕತ್ತಾ ತತ್ವಶಾಸ್ತ್ರ ವಿಷಯಕ್ಕೆ ಅಲ್ಲಿ ಪಾಠ ಮಾಡಬೇಕು ಅಂತ ಹೇಳಿ ಒಂದು ನೇಮಕ ಮಾಡ್ತಾರೆ ಕೆಲಸಕ್ಕೆ. ಆವಾಗ ಅಲ್ಲಿಂದ ಬೀಳ್ಕೊಡ್ಬೇಕಾದ್ರೆ ಅಲ್ಲಿ ಅವರ ಶಿಷ್ಯಂದ್ರು ಸಾರೋಟಿಗೆ ಕುದುರೆ ಕಟ್ಟೋದ್ರ ಬದಲು ಅವರೇ ಎಳ್ಕೊಂಡು ಹೋಗಿ ರೈಲ್ವೆ ಸ್ಟೇಷನ್ ಏನಿರುತ್ತೆ ಅಲ್ಲಿಗೆ ಅವರೇ ಜೈಕಾರ ಹಾಕೊಂಡು ಕರ್ಕೊಂಡು ಹೋಗಿ ಹೆಚ್ಚಿನ ಸನ್ಮಾನ ಮಾಡಿ ಅವ್ರನ್ನ ಕಳಿಸ್ಕೊಡ್ತಾರೆ. ಅವರು ಇರುವಂತ ಬೋಗಿನ ಒಳ್ಳೆ ದೇವಸ್ಥಾನ ಅಲಂಕಾರ ಮಾಡಿರೋ ರೀತಿ ಅಲಂಕಾರ ಮಾಡಿರ್ತಾರೆ. ಅವರ ನಂತರ ಅಲ್ಲಿಂದ ಕಲ್ಕತ್ತಾಗೆ ಹೋಗ್ತಾರೆ. ಮತ್ತೆ ಅಲ್ಲಿಂದ ಬೇರೆ ಬೇರೆ ರೀತಿ ಸೇವೆಗಳನ್ನ ಸಲ್ಲಿಸ್ತಾರೆ. ಅವರು 2 ಬಾರಿ ನಮ್ಮ ಭಾರತದ ರಾಷ್ಟ್ರಪತಿಯಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ನಂತರ ಅವರು 1975ರಲ್ಲಿ ಇಹಲೋಕನ ತ್ಯಜಿಸ್ತಾರೆ. ನಂತರ ಇವರು ರಾಷ್ಟ್ರಪತಿಯಾಗಿ ಮತ್ತೆ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ಕೊಡುಗೆ ನೀಡಿದ್ದಕ್ಕಾಗಿ ಇವರು ಹುಟ್ಟಿದ ದಿನ ಅಂದ್ರೆ ಸೆಪ್ಟೆಂಬರ್ 5ನ ಪ್ರತಿ ವರ್ಷ ಶಿಕ್ಷಕರ ದಿನಾಚರಣೆ ಅಂತ ಆಚರಿಸ್ತಾ ಇದ್ದೀವಿ. ಇವತ್ತು ಸೆಪ್ಟೆಂಬರ್ 5 ಆದ್ದರಿಂದ ಅವರ ಭಾವಚಿತ್ರಕ್ಕೆ ನಾವು ಪುಷ್ಪಾರ್ಚನೆ ಮಾಡಿ ಅವರಿಗೆ ನಮನವನ್ನು ಸಲ್ಲಿಸ್ತಾ ಇದ್ದೀವಿ. ಧನ್ಯವಾದಗಳು. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ज्ञानप्रदाय गुरवे नमः. रीश्वरनन्दित श्रुतितत्त्वाय गुरवे